ಸದ್ಗುರುಗಳ ಲಕ್ಷಣವೇನು? ಸದ್ಗುರು ಅಂತಕ್ಕಂಥದ್ದು ಗುರುವಿನ ಪಾತ್ರದಲ್ಲಿ ಒಂದು ಉತ್ತುಂಗವಾದಂತಹ ಘಟ್ಟ. ಮೊದಲು ಶಿಕ್ಷಕನಾದವನು ನಂತರ ಗುರುವಾಗಿ ನಂತರ ಸದ್ಗುರುವಾಗ್ತಾರೆ. ಶಿಕ್ಷಕ ಅಂತಕ್ಕಂಥದ್ದು ಒಂದು ಭಕ್ತಿಯ ಲೆವೆಲ್ಲು. ಆ ಭಕ್ತಿಯ ಲೆವೆಲಲ್ಲಿ ನಾವು ಈ ಜಗತ್ತಿನಲ್ಲಿ ಇರುವುದನ್ನೆಲ್ಲವನ್ನು ಕೂಡ ಭಕ್ತಿ ಮಾಡ್ತೀವಿ. ಭಕ್ತಿ ಮಾಡೋದ್ರ ಜೊತೆಗೆ ಒಂದು ಶ್ರದ್ಧೆ ಭಯ ಭಕ್ತಿಯಲ್ಲಿ ನಾವು ನೋಡ್ತೀವಿ. ಅದು ಒಂದು ಶಿಕ್ಷಕ ಮಾರ್ಗ. ಅಂದರೆ ಎಲ್ಲವನ್ನು ಕಲಿಯುವಂಥದ್ದು, ನೋಡುವಂಥದ್ದು, ವಿಶ್ಲೇಷಣೆ ಮಾಡುವಂಥದ್ದು, ಪರಿಚಯ ಮಾಡಿಕೊಳ್ಳುವಂಥದ್ದು, ಪರಾಮರ್ಶೆ ಮಾಡ್ತಕ್ಕಂಥದ್ದು. ಹೀಗೆ ಇದು ಈ ಶಿಕ್ಷಕ ಸ್ಥಾನ. ಶಿಕ್ಷಕ ಸ್ಥಾನದಲ್ಲಿ ನಾವು ಸ್ವಲ್ಪ ಪರಿಪೂರ್ಣತೆಯನ್ನು ಪಡೆದರೆ, ಪರಿಪಕ್ವತೆಯನ್ನು ನಾವು ಪಡೆದರೆ ನಂತರ ನಾವು ಆಧ್ಯಾತ್ಮಿಕಕ್ಕೆ ನಾವು ಹೋಗ್ತೇವೆ. ಆಧ್ಯಾತ್ಮಿಕ ಅಂತಕ್ಕಂಥದ್ದು ಭಕ್ತಿ ಮಾರ್ಗವನ್ನು ಮೀರಿದ್ದದು. ಆ ಭಕ್ತಿ ಮಾರ್ಗದ ದಾರಿಯಲ್ಲಿ ನಮಗೆ ಸಿಕ್ಕುವಂಥದ್ದು ಆ ಪರಮಾತ್ಮನ ಅನ್ವೇಷಣೆ, ಶಿವನ ಅನ್ವೇಷಣೆ. ಆ ನಿರಾಕಾರ ಶಿವ ಯಾರು, ಅವನು ಹೇಗಿದ್ದಾನೆ, ಎಲ್ಲಿದ್ದಾನೆ, ಅವನಿಗೂ ನಮಗೂ ಏನು ಸಂಬಂಧ, ಈ ಜಗತ್ತಿಗೂ ನಮಗೂ ಏನು ಸಂಬಂಧ, ಈ ಜಗತ್ತಿಗೂ ದೇವರಿಗೂ ಏನು ಸಂಬಂಧ, ಈ ಜಗತ್ತಿನ ವಾರಸ್ದಾರರು ಯಾರು, ನಮ್ಮನ್ನೆಲ್ಲ ನಡೆಸ್ತಾ ಇರೋರು ಯಾರು, ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥವ್ರು ಯಾರು, ಜೊತೆಗೆ ನಮ್ಮ ಕೊನೆಯ ದಿನ ನಮ್ಮ ಯಾರ ಕೈನಲ್ಲಿ ನಮ್ಮ ಪ್ರಾಣ ಇದೆ, ನಾವು ಯಾವಾಗ ಹುಟ್ಟಿದ್ವಿ, ಯಾವಾಗ ನಾವು ಸಾಯ್ತೀವಿ, ಈ ಬದುಕು ಹೇಗೆ ಅನ್ನುವಂಥ ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳ ಎಲ್ಲ ಆತ್ಮಗಳ ಚರಿತ್ರೆಯನ್ನು ಬಲ್ಲಂತಹ ಆ ಒಂದು ವಿದ್ಯೆ ಇದೆಯಲ್ಲ, ಅದು ಅಲೌಕಿಕ ವಿದ್ಯೆ, ಅದು ಪಾರಮಾರ್ಥಿಕ ವಿದ್ಯೆ. ಆ ಪಾರಮಾರ್ಥಿಕ ವಿದ್ಯೆಯಲ್ಲಿ ಪರಿಪೂರ್ಣರಾದಂತಹ ಜ್ಞಾನ ಮಾರ್ಗ, ಆ ಜ್ಞಾನ ಮಾರ್ಗದಲ್ಲಿ ಪರಿಪೂರ್ಣತೆ ಹೊಂದಿ ಅಲ್ಲಿ ಪಾಸಾಗಿ ನಂತರ ಹೋಗುವಂಥದ್ದು ಇನ್ನೊಂದು ಘಟ್ಟ ಇದೆಯಲ್ಲ, ಅದು ವೈರಾಗ್ಯ ಮಾರ್ಗ, ಮುಕ್ತಿ ಮಾರ್ಗ. ಆ ವೈರಾಗ್ಯ ಮಾರ್ಗ, ಐಕ್ಯ ಮಾರ್ಗ ಅಥವಾ ಮುಕ್ತಿ ಮಾರ್ಗ ಅಂತ ಏನು ಕರಿತೀವಿ, ಅಲ್ಲಿ ಆ ಮುಕ್ತಿ ಮಾರ್ಗ ಐಕ್ಯ ಮಾರ್ಗದಲ್ಲಿ ಯಾರು ನಡೆದಿದ್ದಾರೆ, ನಡೀತಾ ಇದ್ದಾರೆ ಅಂಥವರಿಗೆ ಮಾತ್ರ ನಾವು ಪರಮಶ್ರೇಷ್ಠವಾದಂತಹ ಗುರುಗಳು, ಪರಮೋಚ್ಚ ಗುರುಗಳು, ಪರಮ ಪೂಜ್ಯರು ಅಂತ ಹೇಳ್ಬಿಟ್ಟು ನಾವು ಸಂಬೋಧನೆ ಮಾಡ್ತೀವಿ. ಆ ಮಹಾನ್ ಗುರುಗಳು ಅಥವಾ ಅವರನ್ನು ನಾವು ಯಾವ ರೀತಿಯ ಸಂಬೋಧನೆ ಮಾಡಾದರೂ ನಾವು ಕರಿಬೋದು. ಅಂತಹ ಗುರುಗಳು ವೈರಾಗ್ಯ ಮೂರ್ತಿಗಳಾಗಿರಬೇಕು. ಸಂಪೂರ್ಣವಾಗಿ ವಿರಕ್ತಿಯಿಂದ ಅವರು ಕೂಡಿರಬೇಕು. ಈ ಜಗತ್ತಿನ ಯಾವುದೇ ಸಂಬಂಧಗಳಿಗೆ ಅಂಟಿಕೊಳ್ಳದೆ ಆ ಭಗವಂತನ ಜೊತೆಯಲ್ಲಿ ಸಂಬಂಧವನ್ನು ಮಾತ್ರ ಇಟ್ಕೊಂಡಿರ್ತಕ್ಕಂಥ ಆ ಮಹಾಮಹಿಮ ಅಂತಹ ಗುರುಗಳು, ಅಂತಹ ಮಹಾಮಹಿಮರನ್ನು ನಾವು ಇವತ್ತು ಬಹಳ ವಿರಳವಾಗಿ ನಾವು ನೋಡ್ತೀವಿ. ಅಂಥವರನ್ನು ಮಾತ್ರ ಮಹಾಮಹಿಮರು ಅಥವಾ ಸರ್ವೋಚ್ಚ ಗುರುಗಳು ಅಂತ ಹೇಳಿಬಿಟ್ಟು ನಾವು ಕರಿತೀವಿ. ಯಾಕೆಂದರೆ ಅವರು ಭಕ್ತಿ ಮಾರ್ಗ, ಜ್ಞಾನ ಮಾರ್ಗದಿಂದ ನಂತರ ಅವರು ಒಂದು ವೈರಾಗ್ಯ ಮಾರ್ಗ, ಮುಕ್ತಿ ಮಾರ್ಗ, ಐಕ್ಯ ಮಾರ್ಗಕ್ಕೆ ಹೋಗಿರ್ತಾರೆ. ಅವರಲ್ಲಿ ಯಾವುದೇ ಕಲುಷಿತ, ಯಾವುದೇ ದೋಷಗಳು ಯಾವುವು ಕೂಡ ಇರುವುದಿಲ್ಲ. ಅವರಿಗೆ ಈ ಜಗತ್ತನ್ನೇ ಕೊಡ್ತೀವಿ ಅಂತಂದ್ರೂ ಕೂಡ ಬೇಡ ಅಂತಾರೆ. ಯಾಕೆ ಅಂತಂದರೆ ಈ ಪ್ರಾಪಂಚಿಕ ವ್ಯವಹಾರಗಳಿಂದ ಅವರು ದೂರ ಆಗಿರ್ತಾರೆ. ಸಂಪೂರ್ಣವಾಗಿ ಆ ಮನಃಶುದ್ಧಿ ಆಗಿರ್ತದೆ, ಭಾವಶುದ್ಧಿ ಆಗಿರ್ತದೆ, ಆತ್ಮಶುದ್ಧಿ ಆಗಿರ್ತದೆ. ನಂತರ ಅವರ ಕಾಯಶುದ್ಧಿ ಆಗಿರ್ತದೆ, ವಾಕ್ಶುದ್ಧಿ ಆಗಿರ್ತದೆ. ಅವರ ಎಲ್ಲ ಇಂದ್ರಿಯಗಳು ದೈವೀಕರಣಗೊಳ್ತವೆ. ಅವು ಎಲ್ಲ ಪಂಚೇಂದ್ರಿಯಗಳು ಎಲ್ಲವೂ ಕೂಡ ದೈವೀಕರಣಗೊಂಡಿರೋದ್ರಿಂದ ಅಂಥ ಮಹಾತ್ಮರನ್ನು, ಅಂಥ ಜಗದ್ಗುರುಗಳನ್ನು, ಅವರನ್ನು ನಾವು ಒಂದು ಜಗದಾರಾಧ್ಯರು ಅಂತ ಹೇಳಿಬಿಟ್ಟು ನಾವು ಕೂಡ ಅವರನ್ನು ಕರಿತೀವಿ. ಇಲ್ಲಿ ನಾವು ಅಕ್ಕ ಮಹಾದೇವಿ ಎಂಥವ್ರನ್ನ ನಾವು ಗುರು ಅನ್ನಬೇಕು, ಅಥವಾ ಬಸವಣ್ಣನವರು ಅಥವಾ ಶರಣರು ಯಾರನ್ನು ಗುರು ಅನ್ನಬೇಕು ಅನ್ನುವಂಥದ್ದು ಒಂದು ವಚನದಲ್ಲಿ ಹೇಳ್ತಾರೆ. ಯಾರು ಈ ಜಗತ್ತಿನಲ್ಲಿರುವುದೆಲ್ಲವೂ ಸುಳ್ಳು, ಶಿವನೊಬ್ಬನೇ ಸತ್ಯ ಅಂತ ಯಾರು ತಿಳ್ಕೊಂಡಿರ್ತಾರೋ ಅವನು ಮಾತ್ರ ಗುರು. ಎಲ್ಲವೂ ಕೂಡ ಸಂಪೂರ್ಣವಾಗಿ ಆ ನಿರಾಕಾರ ಶಿವನಿಗೆ ಸಮರ್ಪಣೆಯಾಗಿ
ಸಂಪೂರ್ಣವಾಗಿ ಸಮರ್ಪಣೆ ಆಗಿ ವಿಲೀನ ಆಗಿ ಯಾರು ಆತ್ಮಾರ್ಪಣೆಯನ್ನು ಮಾಡಿಕೊಂಡು ಆ ಶಿವನಿಗೆ ಬಲಿಹಾರ ಆಗಿ ಶರಣಾಗಿರ್ತಾರೋ ಅಂಥವರು ಮಾತ್ರ ಗುರುಗಳು, ಗುರುಸ್ಥಾನ, ಸರ್ವ ಆರಾಧ್ಯರು ಅಂತ ಹೇಳ್ಬಿಟ್ಟು ನಾವು ಅವ್ರನ್ನ ಕರಿತೀವಿ. ಶಿವನೇ ಗುರುವಾಗಿರಬೇಕು ಅವರಿಗೆ, ಆ ಲಿಂಗವೇ ಅವರಿಗೆ ಗುರುವಾಗಿರಬೇಕು, ಶಿವ ಆಗಿರಬೇಕು. ಆ ಜಂಗಮ ಸ್ವರೂಪವೇ ಅವರಿಗೆ ಶಿವ ಆಗಿರಬೇಕು. ಜಂಗಮ ಸ್ವರೂಪ ಅಂತಂದರೆ ಶಿವಶಕ್ತಿ. ಆ ಶಿವಶಕ್ತಿಯನ್ನೇ ಜಂಗಮ ಶಕ್ತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು. ನೋಡುವುದೆಲ್ಲವೂ ಪ್ರಸಾದಮಯ. ಏನನ್ನ ನೋಡಲಿ, ಜಗತ್ತಲ್ಲಿ ಏನನ್ನ ಕಾಣಲಿ, ಎಲ್ಲ ಶಿವಪ್ರಸಾದ, ಶಿವಪ್ರಸಾದ. ಈ ಶಿವನಿಂದಲೇ ಆಗಿದೆ, ಶಿವನಿಂದಲೇ ಆಗಿದೆ. ಎಲ್ಲ ಶಿವನ ಸೃಷ್ಟಿ, ಶಿವನೇ, ಶಿವಮಯ, ಶಿವಮಯ, ಶಿವಮಯ ಅಂತ ಯಾರು ಆ ಪ್ರಸಾದಿ ದೃಷ್ಟಿಯಲ್ಲಿ ನೋಡ್ತಾರಲ್ಲ, ಎಲ್ಲ ಒಂದು ಅವಂದಪ್ಪ, ಎಲ್ಲ ಅವಂದಪ್ಪ, ಎಲ್ಲ ನಿಂದಪ್ಪ, ನಿಂದಪ್ಪ ಅಂತ ಇರ್ತಾರೆ. ಅದು ಪ್ರಸಾದ ಭಾವ ಅಂತ ಹೇಳ್ತಾರೆ. ಯಾರು ಆ ಪ್ರಸಾದ ಭಾವದಲ್ಲಿದ್ದುಕೊಂಡು ಶಿವ ಆಚಾರವನ್ನು, ಶಿವಾಚಾರಿಗಳಾಗಿರ್ತಾರಲ್ಲ, ಶಿವನ ನಡೆಯಲ್ಲೇ ನಡೆದು, ಶಿವನ ನುಡಿಯಲ್ಲೇ ನುಡಿದು, ಆ ಶಿವಧ್ಯಾನದಲ್ಲೇ ಇದ್ದುಕೊಂಡು ಯಾರು ಶಿವಾಚಾರಿಗಳಾಗಿರ್ತಾರಲ್ಲ, ಅವರ ನಡೆ, ನುಡಿ, ಭಾವ, ಚಿತ್ತ ಎಲ್ಲವೂ ಕೂಡ ಶಿವಮಯವಾಗಿ, ಶಿವನಲ್ಲದೆ ಮತ್ತೊಂದು ಅವರಲ್ಲಿ ಏನೂ ಇಲ್ಲ. ಎಲ್ಲವೂ ವಿಷಯಗಳೆಲ್ಲವೂ ಕೂಡ ಖಾಲಿಯಾಗಿರ್ತವೆ. ಒಂದೇ ಒಂದು ವಿಷಯ, ಆ ಶಿವಜ್ಞಾನ ವಿಷಯ ಬಿಟ್ಟರೆ ಅವರಲ್ಲಿ ಏನೂ ಇರೋದಿಲ್ಲ. ಅಂತಹ ಮಹಾಮಹಿಮರನ್ನು ನಾವು ಇವತ್ತು ಆಧ್ಯಾತ್ಮಿಕ ಗುರುಗಳು ಅಂತ ನಾವು ಒಪ್ಕೋಬೇಕಾಗುತ್ತೆ. ಅದಕ್ಕೆ ಅಕ್ಕಮಹಾದೇವಿ ಆ ಗುರು ಅನ್ನೋರು ಶಿಷ್ಯರನ್ನು ಹೆಂಗೆ ತಯಾರು ಮಾಡಬೇಕು, ಈ ಜಗತ್ತಿನಲ್ಲಿರ್ತಕ್ಕಂಥ ಈ ಭವಿಗಳನ್ನು ಹೆಂಗೆ ಭಕ್ತರನ್ನು ಮಾಡಬೇಕು, ಎಲ್ಲರನ್ನು ಹೇಗೆ ಹಂತ ಹಂತವಾಗಿ ಶಿವನ ಕಡೆ ಕರ್ಕೊಂಡೋಗ್ಬೇಕು ಅಂತ ಹೇಳಿಬಿಟ್ಟು ಅಕ್ಕಮಹಾದೇವಿ ಹೇಳ್ತಾಳೆ. ಒಂದು ಕಡೆ ಒಳಗೆ ಬೋಧಿಸಿ ಹೊರಗೆ ಶುದ್ಧಿಗೊಳಿಸಿ, ಒಳಗಡೆ ಬೋಧಿಸ್ಬೇಕಂತೆ, ಹೊರಗಡೆ ಶುದ್ಧಿಗೊಳಿಸ್ಬೇಕಂತೆ. ಹೊರಗೂ ಎಂಬ ಶಂಕೆಯನ್ನು ಕಳೆದು ಸ್ಫಟಿಕದ ಸಲಾಕೆಯಂತೆ ಬೆಳಗುವಂತೆ ಮಾಡಿ, ಸ್ಫಟಿಕದ ಸಲಾಕೆಯಂತೆ ಶಿಷ್ಯರನ್ನು ಬೆಳಗುವಂತೆ ಮಾಡಿ, ಸುಕ್ಷೇತ್ರವನ್ನು ಅರಿತು ಬೀಜವನ್ನು ಬಿತ್ತುವಂತೆ ಶಿಷ್ಯನ ಸರ್ವ ಪ್ರಪಂಚವ ನಿವೃತ್ತಿಯ ಮಾಡಿ, ಅಂದರೆ ಅವನಲ್ಲಿ ಯಾವ ವಿಷಯಗಳು ಇರಬಾರ್ದು, ಆ ಶಿಷ್ಯನನ್ನು ಸರ್ವ ಪ್ರಪಂಚ ನಿವೃತ್ತಿಯ ಮಾಡಿ, ನಿನಗೇನು ಬೇಕಪ್ಪ ಅಂತಂದರೆ ನನಗೆ ಶಿವನೇ ಬೇಕು ಅನ್ನಬೇಕು. ಅವನಲ್ಲಿರ್ತಕ್ಕಂಥ ಎಲ್ಲ ವಿಷಯಾದಿಗಳನ್ನು ಎಲ್ಲವನ್ನು ಕೂಡ ದೂರ ಮಾಡಿ, ಅಂದರೆ ಪ್ರಪಂಚಿಕ ಎಲ್ಲ ವ್ಯವಹಾರಗಳನ್ನು ನಿವೃತ್ತಿಯನ್ನು ಮಾಡಿ, ನಿಜ ಉಪದೇಶವನ್ನು ಇತ್ತು ಆ ಶಿಷ್ಯನನ್ನು ನಿಜದಾರಿಯಲ್ಲಿ ತೋರುವ, ನಿಜದಾರಿಯಲ್ಲಿ ನಡೆಸುವ ಯಾವ ಜ್ಞಾನ ಗುರು ಇದ್ದಾನೋ ಅಂತಹ ಗುರು ಇವತ್ತಿನ ದಿನಮಾನದಲ್ಲಿ ಜಗದಾರಾಧ್ಯರು. ಅವನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತಿದ್ದೇನೆ ಚನ್ನಮಲ್ಲಿಕಾರ್ಜುನ ಅಂತಾರೆ. ಯಾರು ತನ್ನ ಗುರುವಾಗಿ ಸ್ವೀಕಾರ ಮಾಡಬೇಕು ಅಂತಂದರೆ ನಮಗಿಂಥ ಗುರುಗಳು ಸಿಕ್ಕಬೇಕು. ಅಂತಹ ಗುರುಗಳು ಎಂತಹ ಒಬ್ಬ ಕೆಟ್ಟ ಮನುಷ್ಯರಾಗಲಿ, ಕೆಟ್ಟ ಸಮಾಜ ಆಗಲಿ, ಒಬ್ಬ ಕೆಟ್ಟ ದಾರಿ ಹೋಕನಾಗಲಿ, ಯಾರೇ ಇರ್ಬೋದು, ಅಂಥವ್ರ ಸಂಪರ್ಕಕ್ಕೆ ಬಂದಾಗ ಅವರನ್ನು ಸಂಪೂರ್ಣವಾಗಿ ಸರಿ ಮಾಡಿ, ಅವರ ತನು ಮನ ಎಲ್ಲವನ್ನು ಕೂಡ ಶುದ್ಧಿ ಮಾಡಿ, ಅವರನ್ನು ಸಂಪೂರ್ಣವಾಗಿ ಅವರ ಹಿಂದೆ ಅವರು ಏನೇನು ತಪ್ಪುಗಳು ಮಾಡಿದರು ಅವೆಲ್ಲವನ್ನು ಕೂಡ ನಿವೃತ್ತಿಯನ್ನಾಗಿ ಮಾಡಿ, ಅವರ ಶರೀರದಲ್ಲಿ ಅಂದರೆ ಆತ್ಮಜ್ಯೋತಿಯನ್ನು ಹುಟ್ಟಿಸಿ, ಅವರ ಈ ಪ್ರಾಪಂಚಿಕ ಗುಣಗಳಿಂದ ನಿವೃತ್ತಿಯನ್ನು ಮಾಡಿ ಅಂಥವರನ್ನು ಯಾರು ಆ ಶಿವನ ಕಡೆ ಹೋಗೋದಕ್ಕೆ ತಯಾರು ಮಾಡ್ತಾರೆ, ಅಂತಹ ಗುರುಗಳು ಇವತ್ತು ವಿಶ್ವಾರಾಧ್ಯರು, ಇವತ್ತು ಜಗದಾರಾಧ್ಯರು. ಅಂಥ ಗುರುಗಳ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಅಕ್ಕಮಹಾದೇವಿ ಆವತ್ತೇ ಹೇಳ್ತಾರೆ. ನಮಗೆ ಎಷ್ಟು ಜನ ಸಿಗ್ತಾರೆ ಆ ಥರದವರು? ಈಗ ರಾಮಕೃಷ್ಣ ಪರಮಹಂಸರಂತಹ ಗುರುಗಳು ವಿವೇಕಾನಂದ ಅಂತ ಶಿಷ್ಯರಿಗೆ ಸಿಕ್ಕಿದ್ದಕ್ಕೆ ಆ ವಿವೇಕಾನಂದ ಅನ್ನುವಂತಹ ಆ ಶಿಷ್ಯ ಗುರುಗಳನ್ನು ಮೀರಿಸಿದಂತಹ ಲೋಕಮಾನ್ಯರಾದರು. ಲೋಕಮಾನ್ಯ ವಿವೇಕಾನಂದ ಅಂದ್ರೇನು? ಆ ತಿಳುವಳಿಕೆಯಲ್ಲಿ, ಆ ಬುದ್ಧಿಯಲ್ಲಿ ಮೇರು ಪರ್ವತ ಅಂತೇಳ ವಿವೇಕಾನಂದ. ಇನ್ನು ಆ ಕೃಷ್ಣ ಅರ್ಜುನನಿಗೆ ಸಿಕ್ಕಿದ್ದಕ್ಕೆ ಅರ್ಜುನ ಇವತ್ತು ಲೋಕಮಾನ್ಯನಾದ. ಅರ್ಜುನನಿಗೆ ಸಿಕ್ಕಿದಂತಹ ಗುರು ಕೃಷ್ಣ ಎಷ್ಟು ಜನಕ್ಕೆ ಸಿಕ್ಕಲಿಕ್ಕೆ ಸಾಧ್ಯ? ಆದ್ದರಿಂದ ನಾವು ಯಾವ ಗುರು ನಮ್ಮನ್ನು ಪರಿವರ್ತನೆ ಮಾಡಿ, ಯಾವ ಗುರು ಈ ಸಮಾಜವನ್ನು ಪರಿವರ್ತನೆ ಮಾಡಿ, ಈ ಕತ್ತಲು ತುಂಬಿರ್ತಕ್ಕಂಥ ಈ ಸಮಾಜವನ್ನು
ಈ ಜಡ್ಡು ಕಟ್ಟಿದ ಈ ಸಮಾಜವನ್ನು ಯಾರು ಶುದ್ಧೀಕರಣ ಮಾಡುವಂತಹ ಶಕ್ತಿ ಯಾರಲ್ಲಿರ್ತದೆ, ಆ ಶಿವಶಕ್ತಿ ಯಾರಲ್ಲಿರ್ತದೆ, ಅಂತಹ ಗುರುಗಳನ್ನು ನಾವು ಪರಮಾರಾಧ್ಯರು, ಜಗದಾದ ಆರಾಧ್ಯರು ಅಂತ ಹೇಳ್ಬಿಟ್ಟು ನಾವು ಕರಿಬೋದು ಅಂತ ಹೇಳ್ಬಿಟ್ಟು ಅಕ್ಕ ಮಹಾದೇವಿಯರು ಹೇಳ್ತಾರೆ.